Many teachers and friends, ಬಹಳಷ್ಟು ಜನ ನಮ್ಮ ಟೀಚರ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಈ ಸ್ಮಾರ್ಟ್ 20 ಚಾನಲ್ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣವೇ ಮತ್ತು ಇಂಗ್ಲಿಷ್ ಚಾನಲ್ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣವೇ ಕಮೆಂಟ್ ಮಾಡ್ತಿದ್ರಿ ಸರ್ GPST ಸಿಲೆಬಸ್ ವೈಸ್ ಕ್ಲಾಸ್ ಸ್ಟಾರ್ಟ್ ಮಾಡ್ರಿ ಅಂತ ಹೇಳಿ. ಲಾಸ್ಟ್ ಟೈಮ್ ಮಾಡಿದ್ವಿ ಬಟ್ ಪರ್ಸನಲ್ ರೀಸನ್ ದಿಂದಾಗಿ ಈ ಸಲ ಕ್ಲಾಸಸ್ ಲೇಟ್ ಆಗಿ ಸ್ಟಾರ್ಟ್ ಮಾಡ್ತಿದ್ದೀನಿ. ಬಹಳಷ್ಟು ದಿನ ಆಯ್ತು ನಾನು ವಿಡಿಯೋಸ್ ಮಾಡೇ ಇಲ್ಲ. ಸೊ ಅದಕ್ಕಾಗಿ ನಿಮ್ಮ ಬೇಡಿಕೆ ತಕ್ಕಂತೆ ನಾನು ವಿಡಿಯೋಸ್ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಏನ್ ಮಾಡೋದಂದ್ರೆ GPSTR ಕ್ಲಾಸಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮೊದಲು ಆ ಸಿಲೆಬಸ್ ನೋಡ್ಕೊಂಡ್ಬಿಡೋಣ. ಸಿಲೆಬಸ್ ಪ್ಲಸ್ ರೆಫರೆನ್ಸ್ ಬುಕ್ಸ್ ಏನೇನ್ ಯೂಸ್ ಮಾಡ್ಬೇಕಾಗತ್ತ. ಅದನ್ನ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಇದಾದ ನಂತರ ಅದರ ಸಿಲೆಬಸ್ ವೈಸ್ ಅಥವಾ ನೀವು ಯಾವ ಟಾಪಿಕ್ ಅಂತೀರಿ ಅಥವಾ ಏರಿಯಾ ಯಾವ್ದು ಅಂತೀರಿ, ಏರಿಯಾ 1, ಏರಿಯಾ 2, ಯಾವ ಏರಿಯಾ 3, ಯಾವ್ದು ಏರಿಯಾ ಅಂತೀರಿ ಅದ್ರ ಪ್ರಕಾರ ನಾವು ಏನ್ ಮಾಡೋಣ, ಕ್ಲಾಸಸ್ ಸ್ಟಾರ್ಟ್ ಮಾಡೋಣ. ಓಕೆ, ದಿಸ್ ರಾಜು, ವೆಲ್ಕಮ್ ಟು ಇಂಗ್ಲಿಷ್. ಎಸ್ ಮೈ ಡಿಯರ್ ಟೀಚರ್ಸ್ ಅಂಡ್ ಫ್ರೆಂಡ್ಸ್, ನಾವು ಟೈಟಲ್ ಕೊಟ್ಟಿದ್ದೀವಿ GPSTR ಸಿಲೆಬಸ್ ಅಂಡ್ ಸಜೆಸ್ಟೆಡ್ ರೆಫರೆನ್ಸ್ ಬುಕ್ಸ್ ಅಂತ ಹೇಳಿ. ಎಸ್, ನಾವು ಓದೋಕ್ಕಿಂತ ಮುಂಚೆ ನಾವು ಏನ್ ಮಾಡ್ಬೇಕು ಗೊತ್ತಾ, ಈ ಸಿಲೆಬಸ್ ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗತ್ತ. ಮತ್ತು ಓದ್ಬೇಕಾದ್ರೆ ಈ ಸಿಲೆಬಸ್ ನ ವೈಸ್ ಓದ್ಬೇಕಾಗತ್ತ. ಅಂದ್ರೆ ಎಕ್ಸಾಂಪಲ್ ಒಂದ್ ರೌಂಡ್ ಏನೇನ್ ಟಾಪಿಕ್ ಕೊಟ್ಟಿದ್ದೀನಿ ಅದನ್ನ 1 by 1 ಓದ್ತಾ ಬನ್ನಿ. ಎಷ್ಟು ಅರ್ಥ ಆಗುತ್ತಾ ಬಿಡ್ತಾ ನಾವು ಒಂದೇ ಸಲಗೆ ಎಲ್ಲಾನು ಕ್ಲಿಯರ್ ಆಗಿ 100% ಅಕ್ಯುರೇಸಿ ಆಗಿ ಅರ್ಥ ಮಾಡ್ಕೋತೀನಿ, ಪರ್ಫೆಕ್ಟ್ ಆಗಿ ಮುಗಿಸ್ತೀನಿ ಅಂತ ಅನ್ಕೋಬೇಡ್ರಿ. ಒಂದ್ ರೌಂಡ್ ಮುಗಿಸ್ಬೇಕು. ಎಷ್ಟೆಷ್ಟಾಗತ್ತ ಆ ಒಂದು ಟಾಪಿಕ್ ನ 1 by 1 ಮಾಡ್ತಾ ಹೋಗ್ರಿ. ಅದು ಒಂದ್ ರೌಂಡ್ ಮುಗೀತು ಅಂತ ನಾವು ಹೇಳ್ತೇವೆ. ಮತ್ತೆ ಸೆಕೆಂಡ್ ರೌಂಡ್ ಮತ್ತೆ ರಿಪೀಟ್ ಮಾಡ್ತಾ ಬನ್ನಿ. ಅವಾಗ ಎಕ್ಸ್ಟ್ರಾ ಅಡಿಷನಲ್ ಇನ್ಫಾರ್ಮೇಶನ್ ಆಡ್ ಮಾಡ್ತಾ ಬನ್ನಿ. ಅದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಒಂದು ಎಕ್ಸಾಂಪಲ್ ತಗೊಂಡು. ಓಕೆ, ಈ ಸಲ ಚೆನ್ನಾಗಿ ತಯಾರು ಮಾಡ್ಕೊಳ್ಳೋಣ. GPSTR ಬನ್ನಿ. ಯಾವುದೇ ಕಲಿ ಒಂದ್ ಪೋಸ್ಟ್ ನಿಮ್ಗಾಗಿ ರಿಸರ್ವ್ ಇರೋ ರೀತಿಯಲ್ಲಿ ಮಾಡ್ಕೋ. ಓಕೆ, ಎಸ್. ಇಲ್ಲಿ ನಾನು ಫಸ್ಟ್ ಕೊಟ್ಟಿದ್ದು ಏರಿಯಾ 1 ದಲ್ಲಿ ಏರಿಯಾ 1, ಏರಿಯಾ 2, ಏರಿಯಾ 3 ಅಂತ ಬರುತ್ತಾ. ಏರಿಯಾ 1 ದಲ್ಲಿ ಲ್ಯಾಂಗ್ವೇಜ್ ಯೂಸ್ ಬರುತ್ತಾ, ಮತ್ತು ಅದರಲ್ಲಿ ಲ್ಯಾಂಗ್ವೇಜ್ ಯೂಸ್ ದಲ್ಲಿ ಗ್ರಾಮರ್ ಬರುತ್ತಾ, ಫಂಕ್ಷನ್ಸ್ ಆಫ್ ಲ್ಯಾಂಗ್ವೇಜ್ ಅಂಡ್ ಫೊನೆಟಿಕ್ಸ್ ಕೂಡ ಬರುತ್ತೆ. ಎಸ್, ಅದ್ರ ಬಗ್ಗೆ ನೋಡೋಣ. ಓಕೆ, ಏರಿಯಾ 1 ದಲ್ಲಿ ಏನೇನು ಬರುತ್ತಾ. ಪಾರ್ಟ್ಸ್ ಆಫ್ ಸ್ಪೀಚ್ ನ ನೀವು ಸ್ಟಡಿ ಮಾಡ್ಬೇಕಾಗತ್ತ. ಮತ್ತು ಟೆನ್ಸ್ ಫಾರ್ಮ್ಸ್ ದಲ್ಲಿ ಯಾವ ಕ್ವಶನ್ ಕೇಳ್ತೀನಿ ಅಂತ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಸಿಂಪಲ್ ಪ್ರೆಸೆಂಟ್ ಮತ್ತು ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್. ಓಕೆ, ಪ್ರೆಸೆಂಟ್ ಟೆನ್ಸ್ ಮುಗಿತು. ಆರ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಕೊಟ್ಟಿಲ್ಲ. ಮೈ ಡಿಯರ್ ಟೀಚರ್ಸ್ ಅಂತ ಇಟ್ಕೊಳ್ರಿ, ಸ್ವಲ್ಪ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಅವರು. ಓಕೆ, ನೀವು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಪಡ್ಕೊಳ್ರಿ. ನಾನು ಫಸ್ಟ್ ಒಂದು ರೌಂಡ್ ಸಿಲೆಬಸ್ ಬಗ್ಗೆ ಹೇಳ್ತಿದ್ದೀನಿ. ಪಾಸ್ಟ್ ಸಿಂಪಲ್, ಪಾಸ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್ ಮತ್ತು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಕೊಟ್ಟಿದ್ದಾರೆ. ಇಲ್ಲಿ ಫ್ಯೂಚರ್ ಫಾರ್ಮ್ಸ್ ಅನ್ನು ಕೊಟ್ಟಿದ್ದಾರೆ. ನಾನು ಹೇಳೋದೇನಂದ್ರೆ, ಇವಾಗ ಟೆನ್ಸ್ ಫಾರ್ಮ್ಸ್ ಅಂತ ಕೊಟ್ಟಿದಾರಲ್ಲ, ಟೆನ್ಸ್ ಫಾರ್ಮ್ಸ್ ನ ಓದ್ಕೊಡ್ರಿ. ಏನೇನು ಕೊಟ್ಟಿದಾರೆ ಎಲ್ಲ ಟೆನ್ಸ್ ನ ಚೆನ್ನಾಗಿ ಓದ್ಕೊಡ್ರಿ. ಆಮೇಲೆ ಪಾರ್ಟ್ಸ್ ಆಫ್ ಸ್ಪೀಚ್ ಕೊಟ್ಟಿದ್ರೆ ಅದನ್ನು ಓದ್ಕೊಡ್ರಿ. ಇದು ಓದ್ಕೊಂಡ ನಂತರ ಪರ್ಫೆಕ್ಟ್ ಆಗಿ ಮುಗಿಸ್ತೀನಿ ಅಂತ ಅನ್ಕೊಂಡು ಓದ್ಕೋಬೇಡ್ರಿ. ಒಂದ್ ರೌಂಡ್ ಇದು ಮುಗಿದ ನಂತರ ಸಾಕು. ಸ್ವಲ್ಪ ಏನೋ ಕಮ್ಮಿ ಇರತ್ತೆ, 100% ಎಷ್ಟು ಹೋದ್ರೂ ಕಮ್ಮಿನಿ. ಕಮ್ಮಿ ಅನ್ಸಿದ್ರು ಕೂಡ ನೀವು ನೆಕ್ಸ್ಟ್ ಸ್ಟೆಪ್ಗೆ, ನೆಕ್ಸ್ಟ್ ಟಾಪಿಕ್ಗೆ ನೀವು ಮೂವ್ ಆನ್ ಆಗ್ಬೇಕು. ಅದನ್ನ ಈ ಪಾರ್ಟ್ಸ್ ಆಫ್ ಸ್ಪೀಚ್ ಮಾಡಿದ್ರೆ ಸಾಕು. ಇದನ್ನೇ 100% ಮಾಡ್ತೀರಾ, ಅದಕ್ಕೆ ಒಂದಕ್ಕೆ ಕೂತ್ಕೋಬೇಡ್ರಿ. ನಿಮ್ದು ಇಟ್ಕೊಳ್ಳೋ ಸಿಲೆಬಸ್ ಮಾಡಿ, ನನಗಿಂತ ಬೆಟರ್ ಸಿಲೆಬಸ್ ನಿಮ್ಗೆ ಗೊತ್ತಿದೆ. ಇವೆಲ್ಲವೂ ನಿಮ್ಗೆ ಮೆಮರೈಸ್ ಆಗ್ಬಿಟ್ಟಿದೆ, ಬಹಳ ಆಗ್ಬಿಟ್ಟಿದೆ ಸಿಲೆಬಸ್. ಆದ್ರೆ ಮೆಥಡ್ ಹೇಳುವಂತದನ್ನ ಅರ್ಥ ಮಾಡ್ಕೊಡ್ರಿ. ಈ ಮೆಥಡ್ ರೇರ್ ಮೆಥಡ್ ಇವೆಲ್ಲ. ಸುಮ್ನೆ ನಾವು ಒಂದು ಸ್ಟಾರ್ಟ್ ಮಾಡ್ತೀನಿ, ಫಸ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಹೇಳ್ತಾ ಇದ್ದೀನಿ. ಪಾರ್ಟ್ಸ್ ಆಫ್ ಸ್ಪೀಚ್ ಇನ್ ಡಿಟೇಲ್ ಆಗಿ, ಇನ್ ಡೆಪ್ತ್ ಆಗಿ ನಾನು ಮುಗಿಸ್ಬಿಡ್ತೀನಿ ಅಂತ ಹೋದ್ರೆ ಸಾಧ್ಯನೇ ಇಲ್ಲ. ನಿಮ್ದಲ್ಲಿ ಒಂದ್ ರೌಂಡ್ ಮುಗಿಸ್ರಿ. ಒಂದ್ ಬುಕ್ ಅಂತ ಇಟ್ಕೊಳ್ರಿ. ಎಕ್ಸಾಂಪಲ್ ನನ್ನ ಹತ್ರ ಒಂದು ಬುಕ್ ಇದೇನೋ, ರೇಮಂಡ್ ಮಾರ್ಟಿನ್ ಬುಕ್ ಇದೇನೋ, ಯಾವ್ದೋ ರೇಮಂಡ್ ಮರ್ಫಿ ಬುಕ್ ಇದೇನೋ, ಯಾವ ಬುಕ್ ಇದೇನೋ ಅದನ್ನ ಒಂದ್ ರೌಂಡ್ ಮುಗಿಸ್ರಿ. ಮತ್ತೆ ಸೆಕೆಂಡ್ ರೌಂಡ್ ಇನ್ನೊಂದು ಬುಕ್ಸ್ ಮುಗಿಸ್ರಿ. ಥರ್ಡ್ ರೌಂಡ್ ಇನ್ನೊಂದು ಬುಕ್ ರೆಫರೆನ್ಸ್ ಬುಕ್ಸ್ ಮುಗಿಸ್ರಿ. ಈ ರೀತಿ ಮಾಡ್ತಾ ಮೂಲಕ ಯು ವಿಲ್ ಗೆಟ್ 100% ರಿಸಲ್ಟ್ಸ್ ನಿಮಗೆ ಸಿಗುತ್ತೆ. ಈ ಮೆಥಡ್ ನ ಬಹಳಷ್ಟು ಚೆನ್ನಾಗಿ ಅಪ್ಲೈ ಮಾಡಿ ಚೆನ್ನಾಗಿ ರಿಸಲ್ಟ್ ಪಡ್ಕೊಡ್ರಿ. ಓಕೆ, ಇದಾದ ಟೆನ್ಸ್ ಫಾರ್ಮ್ಸ್ ಅಲ್ಲಿ ಇಷ್ಟನ್ನ ಓದ್ಕೊಡ್ರಿ. ಪಾರ್ಟ್ಸ್ ಆಫ್ ಸ್ಪೀಚ್ ಆಯ್ತು. ಹಂಗೆ ಸ್ಟಡಿ ಟಿಪ್ಸ್ ಹೇಳ್ತಾ ಹೋಗ್ತೀನಿ. ಮಾಡೆಲ್ ವರ್ಬ್ಸ್ ನ ಸ್ಟಡಿ ಮಾಡ್ಬೇಕಾಗುತ್ತೆ ನೀವು. ಅದ್ರ ಜೊತೆಗೆ ಮತ್ತೆ ಆರ್ಟಿಕಲ್ಸ್ ಕೂಡ ಸ್ಟಡಿ ಮಾಡಬೇಕಾಗತ್ತೆ. ಆರ್ಟಿಕಲ್ಸ್ ಇವು ಸ್ಟೆಪ್ ಬೈ ಸ್ಟೆಪ್ ಹೋಗೋದ್ರಿಂದ ಪ್ರೆಪೋಸಿಷನ್ಸ್ ಗಳನ್ನ ಸ್ಟಡಿ ಮಾಡಿ. ಓಕೆ, ಇದೇ ರೀತಿ ಮಾಡ್ಕೊಳ್ಳಿ. ಇವಾಗ ಬೇಕಾದ್ರೆ ನಂಬರ್ ಕೊಡಿ, 1, 2, 3, 4 ಅಂತ ನೀವು ನಂಬರ್. ಓಕೆ, ಎಸ್. ಇದಾದ ನಂತರ ಏರಿಯಾ 1 ದಲ್ಲಿ ಮತ್ತೆ ಬರೋದು ಕಂಜಂಕ್ಷನ್ಸ್ ಅಂಡ್ ಲಿಂಕರ್ಸ್. ಎರಡು ಬೋತ್ ಸೇಮ್ ರೀ, ಆಲ್ಮೋಸ್ಟ್ ಅಲ್ಲ. ಅದನ್ನ ನೀವು ಇನ್ ಡೆಪ್ತ್ ಓದ್ತಾ ಹೋದಂತೆ ಗೊತ್ತಾಗತ್ತಾ. ಕಂಜಂಕ್ಷನ್ಸ್ ಸ್ಟಡಿ ಮಾಡಬೇಕಾಗತ್ತೆ. ಅಂಡ್ ಟೈಪ್ಸ್ ಆಫ್ ಸೆಂಟೆನ್ಸಸ್ ರೀ, ಇದು ಬಹಳಷ್ಟು ಇಂಟ್ರೆಸ್ಟಿಂಗ್. ಸಿಂಪಲ್ ಸೆಂಟೆನ್ಸಸ್, ಕಂಪೌಂಡ್ ಸೆಂಟೆನ್ಸಸ್ ಮತ್ತು
ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಚೆನ್ನಾಗಿ ಸ್ಟಡಿ ಮಾಡೋಣ. ಇದಾದ ನಂತರ ಕ್ಲಾಸಸ್ ಯಾರು ಚೆನ್ನಾಗಿ ಕ್ಲಾಸಸ್ ಚೆನ್ನಾಗಿ ಅನ್ಕೊಂಡಿರ್ತದೆ ಅವ್ರು ಇಂಗ್ಲಿಷ್ ನೆಕ್ಸ್ಟ್ ಲೆವೆಲ್ ಇರುತ್ತಾ. ಸೊ ನೌನ್ ಕ್ಲಾಸ್, ಅಡ್ಜೆಕ್ಟಿವ್ ಕ್ಲಾಸ್, ಅಡ್ವರ್ಬಿಯಲ್ ಕ್ಲಾಸ್ ಮತ್ತು ಕಂಡೀಷನಲ್ ಕ್ಲಾಸಸ್ ಬಗ್ಗೆನೂ ಕೂಡ ಸ್ಟಡಿ ಮಾಡಬೇಕಾಗತ್ತೆ. ಅದಕ್ಕೆ ಇಫ್ ಕ್ಲಾಸ್ ಕೂಡ ಕರಿತೀವಿ. ಓಕೆ, ಸೊ ಇದಾದ ನಂತರ ಆಕ್ಟಿವ್ ಪ್ಯಾಸಿವ್ಸ್ ಆಲ್ಮೋಸ್ಟ್ ಮಾಡಿರ್ತೀರಿ. ಈ ಕ್ಲಾಸಸ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಸೊ ಕ್ಲಾಸಸ್ ವಾಸ್ಟು ಟೀಚರ್ಸ್ ಅದನ್ನ ಇದು ಮಾಡಿರೋದಲ್ಲ. ಓಕೆ, ಆಮೇಲೆ ಟೈಪ್ಸ್ ಆಫ್ ಸೆಂಟೆನ್ಸಸ್ ಆಕ್ಟಿವ್ ಸ್ಪೇಸಸ್ ಮಾಡ್ತಾರೆ, ಏನು ತೊಂದರೆ ಇಲ್ಲ. ಅದರಲ್ಲಿ ಅಡ್ವಾನ್ಸ್ ಲೆವೆಲ್ ಮಾಡ್ಬೇಕಾಗ್ತದೆ. ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಸ್ಪೀಚಸ್ ಮಾಡಿ ಅಡ್ವಾನ್ಸ್ ಲೆವೆಲ್ ನಾವು, ಯಾಕಂದ್ರೆ ನಿಮ್ ಬೇಸಿಕ್ ಎಸ್ 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 ಮತ್ತು ಪಿ ಯು ಸಿ ಲೆವೆಲ್ ನಿಮ್ಗೆ ಗೊತ್ತಿರುತ್ತೆ. ಓಕೆ, ಅಡ್ವಾನ್ಸ್ ಲೆವೆಲ್ ನಾವು ಸ್ಟಡಿ ಮಾಡ್ಬೇಕಾಗುತ್ತೆ. ಅಂಡ್ ಡಿಗ್ರೀಸ್ ಆಫ್ ಕಂಪಾರಿಸನ್ ಕಾಮನ್ ಆಗಿ, ಓಕೆ, ಅದನ್ನು ಸ್ಟಡಿ ಮಾಡೋದು. ಸೊ ಇದಾದ ನಂತರ ಒಂದಲ್ಲಿ ಮತ್ತೆ ಫಂಕ್ಷನ್ಸ್ ಆಫ್ ಲ್ಯಾಂಗ್ವೇಜ್ ಬರುತ್ತಾ. ಸೊ ಇಲ್ಲಿ ಯಾವ ಯಾವ ಫಂಕ್ಷನ್ಸ್ ಅಂದ್ರೆ ಇಂಟ್ರೊಡ್ಯೂಸಿಂಗ್ ಒನ್ ಸೆಲ್ಫ್ ಅಂಡ್ ಅದರ್ಸ್ ಅಂತ ಒಂದು ಟಾಪಿಕ್, ಸೀಕಿಂಗ್ ಅಂಡ್ ಗಿವಿಂಗ್ ಇನ್ಫಾರ್ಮೇಶನ್, ಆಮೇಲೆ ಆಸ್ಕಿಂಗ್ ಫಾರ್ ಅಂಡ್ ಗಿವಿಂಗ್ ಡಿರೆಕ್ಷನ್ಸ್ ಗಳನ್ನ, ಆಮೇಲೆ ಗಿವಿಂಗ್ ಇನ್ಸ್ಟ್ರಕ್ಷನ್ಸ್ ಸ್ಟಡಿ ಮಾಡ್ಬೇಕಾಗತ್ತ. ಓಕೆ, ಸೊ ಇದಾದ ನಂತರ ಫಂಕ್ಷನ್ಸ್ ಆಫ್ ಲ್ಯಾಂಗ್ವೇಜ್ ರಿಪೀಟ್ ಆಗಿದೆ. ಮೇಕಿಂಗ್ ರಿಕ್ವೆಸ್ಟ್, ಓಕೆ, ಮತ್ತೆ ಇನ್ನಿಷ್ಟು ಮೇಕಿಂಗ್ ರಿಕ್ವೆಸ್ಟ್ ಓದ್ಬೇಕಾಗತ್ತ. ಆಮೇಲೆ ಗಿವಿಂಗ್ ಸಜೆಷನ್ಸ್ ಅಂಡ್ ಅಡ್ವೈಸ್ ಗಳನ್ನ ಓದ್ಬೇಕಾಗತ್ತ. ಆಮೇಲೆ ಎಕ್ಸ್ಪ್ರೆಸಿಂಗ್ ಕಂಪಾರಿಸನ್ ಅಂಡ್ ಕಾಂಟ್ರಾಸ್ಟ್ ಬಗ್ಗೆ ಓದ್ಬೇಕಾಗತ್ತೆ. ಆಮೇಲೆ ಕಂಪ್ಲೇನಿಂಗ್, ಆಮೇಲೆ ಅಪೋಲೈಸಿಂಗ್, ಓಕೆ, ಥ್ಯಾಂಕಿಂಗ್, ಇವನ್ನ ಚೆನ್ನಾಗಿ ಸ್ಟಡಿ ಮಾಡ್ಬೇಕಾಗುತ್ತೆ. ಓಕೆ, ಆಮೇಲೆ ಎಕ್ಸ್ಪ್ರೆಸಿಂಗ್ ಒನ್ಸ್ ಒಪಿನಿಯನ್ ಕೂಡ ಸ್ಟಡಿ ಮಾಡಬೇಕು. ಸೊ ಇದಾದ ನಂತರ ನೆಕ್ಸ್ಟ್ ಬರೋದು ಫೊನೆಟಿಕ್ಸ್ ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ. ಇದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋಣ. ಓಕೆ, ಯಾಕಂದ್ರೆ ಉಳಿದೆಲ್ಲ ಓದಿರ್ತೀರಿ. ಫೊನೆಟಿಕ್ಸ್ ದಲ್ಲಿ ಸೌಂಡ್ಸ್ ಆಫ್ ಇಂಗ್ಲಿಷ್ ನ ಅರ್ಥ ಮಾಡ್ಕೋಣ. ಸೊ ಅದರಲ್ಲಿ ಓವೆಲ್ಸ್ ಆಗಿರ್ಬೋದು, ಕನ್ಸೋನೆಂಟ್ಸ್ ಆಗಿರ್ಬೋದು, ಸ್ಟ್ರೆಸ್ ಅಂಡ್ ಇಂಟೋನೇಷನ್ಸ್ ಅಂಡ್ ಪ್ಯಾಟರ್ನ್ಸ್ ಬಗ್ಗೆ ಲಾಸ್ಟ್ ಟೈಮ್ ಜಿಪಿಎಸ್ ಕರೆದಾಗ 15,000 ಪೋಸ್ಟ್ ಕರೆದಾಗ ಫಸ್ಟ್ ಟೈಮ್ ನಮ್ಮ ಚಾನಲ್ ಅಲ್ಲಿ ಮೋರ್ ದೆನ್ 40 ಟೀಚರ್ಸ್ ಆದ್ರಿ. ಸೊ ನಾನು ಬಹಳಷ್ಟು ರೆಫರ್ ಮಾಡಿ, ಬುಕ್ಸ್ ನ ರೆಫರ್ ಮಾಡಿ ಇವುಗಳ ಬಗ್ಗೆ ಸ್ಟಡಿ ಮಾಡಿದ್ದೆ. ಸೊ ಬಹಳಷ್ಟು ಕ್ವಶನ್ಸ್ ಈಸಿ ಆಗಿತ್ತು. ಓಕೆ, ಈ ಸಲ ನಾವು ಟ್ರೈ ಮಾಡೋಣ. ಓಕೆ, ಎಸ್. ಆಮೇಲೆ ಇದ್ರ ಜೊತೆ ರೀಡಿಂಗ್ ಅಂಡ್ ಕಾಂಪ್ರಿಹೆನ್ಷನ್ ವೊಕ್ಯಾಬ್ಯುಲರಿ ಅಂತ ಬರುತ್ತೆ ಏರಿಯಾ 2 ದಲ್ಲಿ. ಸೊ ಇಲ್ಲಿ ಎಬಿಲಿಟಿ ಟು ಕಾಂಪ್ರಿಹೆಂಡ್ ಒಂದು ಅರ್ಥ ಮಾಡ್ಕೊಳ್ಳುವಂತದ್ದು, ಎಬಿಲಿಟಿಯನ್ನು ಚೆಕ್ ಮಾಡೋದು, ಅನಲೈಸ್ ಮಾಡುವಂತದ್ದು, ಇಂಟರ್ಪ್ರೇಟ್ ಮಾಡುವಂತದ್ದು, ಎಂತದನ್ನ ಅನ್ಫೆಮಿಲಿಯರ್ ರೀಡಿಂಗ್ ಪ್ಯಾಸೇಜಸ್ ಗಳನ್ನ, ಇದು ನಾವು ಕಾಮನ್ ಸಿಂಪಲ್ ಲ್ಯಾಂಗ್ವೇಜ್ ದಲ್ಲಿ ಪ್ಯಾಸೇಜ್ ರೀಡಿಂಗ್ ಅಂತ ಕರಿತೀವಿ. ಅದು ಅನ್ಫೆಮಿಲಿಯರ್ ಇರ್ತದ ಅಂತ ರೀಡಿಂಗ್ ಪ್ಯಾಸೇಜಸ್ ಕೊಡ್ತಾರ. ಅದು ನೆರೇಟಿವ್ ಅಂಡ್ ಆರ್ಗ್ಯುಮೆಂಟೇಟಿವ್ ಆಗಿರ್ಬೋದು ಅಥವಾ ಡಿಸ್ಕ್ರಿಪ್ಟಿವ್ ಪ್ಯಾಸೇಜ್ ಆಗಿರ್ಬೋದು, ಯಾವ್ದಾದ್ರು ಆಗಿರ್ಬೋದು. ಈಗ ನಾರ್ಮಲ್ ರೀಡಿಂಗ್ ಪ್ಯಾಸೇಜ್ ಗಳನ್ನ ಕೊಡುವುದಿಲ್ಲ. ಸೊ ನಮಗೆ ನರೇಟಿವ್ನು ವೆರಿ ರೇರ್, ನರೇಟಿವ್ನು ಕೊಡೋದು ಅಪರೂಪ. ಆರ್ಗ್ಯುಮೆಂಟೇಟಿವ್ ಆಗಿರ್ಬೋದು, ಡಿಸ್ಕ್ರಿಪ್ಟಿವ್ ಪ್ಯಾಸೇಜ್ ಗಳನ್ನ ಹೆಚ್ಚಾಗಿ ಡಿಫಿಕಲ್ಟ್ ಮಾಡ್ಬೇಕಾದ್ರೆ ಕೊಡುವಂತ ಪ್ಯಾಸೇಜಸ್ಗಳು. ಇನ್ನಿಲ್ಲ ನಾರ್ಮಲ್ ಆಗಿ ಕೊಡೋ ನಂತರ ನರೇಟಿವ್ ಕೊಡ್ತಾರೆ. ಓಕೆ, ನೆಕ್ಸ್ಟ್ ಅಂಡ್ ಅನ್ಫೆಮಿಲಿಯರ್ ಪೋಯಮ್ ಕೊಡ್ತಾರೆ. ಯಾವ ರೀತಿ ಅನ್ಫೆಮಿಲಿಯರ್ ರೀಡಿಂಗ್ ಪ್ಯಾಸೇಜ್ ಕೊಡ್ತಾರಲ್ಲ ಅದೇ ರೀತಿ ಒಂದು ಪೋಯಮ್ ಅನ್ನ, ಸೊ ಅನ್ಫೆಮಿಲಿಯರ್ ಇದ್ದ ಪೋಯಮ್ ನ ಕೊಟ್ಟು ಕ್ವಶನ್ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಏರಿಯಾ 2 ದಲ್ಲಿ ಮತ್ತೆ ಸಿನೋನಿಮ್ಸ್ ವೊಕ್ಯಾಬ್ಯುಲರಿದಲ್ಲಿ ಬರುವಂತದ್ದು ಸಿನೋನಿಮ್ಸ್ ಆಗಿರ್ಬೋದು, ಆಂಟೋನಿಮ್ಸ್ ಆಗಿರ್ಬೋದು, ಸಮಾನಾರ್ಥಕ, ಅರ್ಥಕ್ಷಕಗಳು, ಪ್ರಿಫಿಕ್ಸಸ್ ಆಗಿರ್ಬೋದು, ಸಫಿಕ್ಸಸ್ ಆಗಿರ್ಬೋದು, ಫ್ರೇಸಲ್ ವರ್ಬ್ಸ್ ಗಳನ್ನ ಕೇಳ್ತಾರೆ. ಆಮೇಲೆ ಇಡಿಯಮ್ಸ್ ಗಳನ್ನ ಕೇಳ್ತಾರೆ, ಕಂಪೌಂಡ್ ವರ್ಡ್ಸ್ ಅಂತ ಕೇಳ್ತಾರೆ, ಕೊಲೊಕೇಶನ್ಸ್ ಕೇಳ್ತಾರೆ, ಅಥವಾ ಕೊಲೊಕೇಟಿವ್ ವರ್ಡ್ಸ್ ಅಂತ ಕೂಡ ಕರಿತೀವಿ. ಪ್ರೋಬ್ಸ್ ಗಳನ್ನ ಕೇಳ್ತಾರೆ, ವರ್ಡ್ ಫಾರ್ಮ್ಸ್ ಗಳ ಬಗ್ಗೆ ಕೇಳ್ತಾರೆ, ಅಬ್ರಿವೇಷನ್ಸ್ ಬಗ್ಗೆ ಕೇಳ್ತಾರೆ, ಫಿಗರ್ಸ್ ಆಫ್ ಸ್ಪೀಚ್ ಬಗ್ಗೆ ಕೇಳ್ತಾರೆ. ಓಕೆ, ನೆಕ್ಸ್ಟ್ ರೈಟಿಂಗ್ ಎಬಿಲಿಟಿ ಏರಿಯಾ 3 ದಲ್ಲಿ ಏನೇನ್ ಕೇಳ್ತಾರೆ ನೋಡೋಣ. ಇದು ಡಿಸ್ಕ್ರಿಪ್ಟಿವ್ ಟೈಪ್ ದಲ್ಲಿ ಕಾಮನ್ ಎರರ್ಸ್ ಇನ್ ರೈಟಿಂಗ್ ಎಡಿಟಿಂಗ್ ಅಂತ ಕೇಳ್ತಾರೆ. ಅಲ್ಲಿ ಮಿಸ್ಟೇಕ್ಸ್ ಮಾಡ್ತಾರೆ. ಏನ್ ಮಿಸ್ಟೇಕ್ ಮಾಡ್ತಾರೆ? ಐಡೆಂಟಿಫೈಯಿಂಗ್ ಅಂಡ್ ಕರೆಕ್ಟಿಂಗ್ ಎರರ್ಸ್ ಇನ್ ದ ಯೂಸ್ ಆಫ್ ಆರ್ಟಿಕಲ್ಸ್ ಮಿಸ್ಟೇಕ್ ಮಾಡಿರ್ತಾರೆ, ಪ್ರೆಪೋಸಿಷನ್ಸ್ ಗಳನ್ನ ಮಿಸ್ಟೇಕ್ ಮಾಡಿರ್ತಾರೆ, ಟೆನ್ಸಸ್ ಗಳನ್ನ ಮಿಸ್ಟೇಕ್ ಮಾಡಿರ್ತಾರೆ, ವರ್ಡ್ ಫಾರ್ಮ್ಸ್ ಗಳನ್ನ ಮಿಸ್ಟೇಕ್ ಮಾಡ್ತಾರೆ, ಕೋಹೆಸಿವ್ ಡಿವೈಸ್ ಗಳಲ್ಲಿ ಮಿಸ್ಟೇಕ್ಸ್ ಮಾಡಿರ್ತಾರೆ, ಸ್ಪೆಲ್ಲಿಂಗ್ ಅಲ್ಲಿ ಮಿಸ್ಟೇಕ್ ಮಾಡ್ತಾರೆ. ಓಕೆ, ಆ ಕ್ಲೂ ಹೇಳ್ತಿದಾರಲ್ಲ ಅವರು, ಆ ಒಂದೊಂದು ಟಾಪಿಕ್ ನ ಚೆನ್ನಾಗಿ ಅರ್ಥ ಮಾಡ್ಬೋದು. ಓಕೆ, ಪಂಕ್ಚುಯೇಷನ್ ಅಲ್ಲಿ ಮಿಸ್ಟೇಕ್ ಮಾಡ್ತಾರ ಒಮ್ಮೊಮ್ಮೆ. ಓಕೆ, ಹಂಗಾಗಿತ್ತು, ಅದ್ರ ಬಗ್ಗೆನೂ ಅರ್ಥ ಮಾಡ್ಕೋಬಹುದು. ನೆಕ್ಸ್ಟ್ ಏರಿಯಾ 3 ದಲ್ಲಿ ಮತ್ತೆ ರೈಟಿಂಗ್ ಅಬಿಲಿಟಿ ದಲ್ಲಿ ಸೊ ಪ್ಯಾರಾಗ್ರಾಫ್ ರೈಟಿಂಗ್ ಕೇಳ್ತಾರೆ, ಡಿಸ್ಕ್ರಿಪ್ಟಿವ್ ಟೈಪ್, ನರೇಟಿವ್ ಟೈಪ್ ಅಥವಾ ಆರ್ಗ್ಯುಮೆಂಟೇಟಿವ್ ಟೈಪ್, ಪ್ರೊಸೆಸ್ ಟೈಪ್
ಮೆಥಡ್ ಕೇಳ್ತಾರೆ. ಪ್ಯಾರಾಗ್ರಾಫ್ ರೈಟಿಂಗ್ ಬರೀರಿ ಅಂತೇಳಿ. ಬ್ಯೂಟಿಫುಲ್ ರೀ, ಬಹಳ ಚೆನ್ನಾಗಿರ್ತದೆ. ರೈಟಿಂಗ್ ಪರ್ಸನಲ್ ಆರ್ ಅಫಿಷಿಯಲ್ ಲೆಟರ್ಸ್ ಇದೆ, ಎಲ್ಲರೂ ಮಾಡ್ತಾರೆ, ಏನೂ ತೊಂದರೆ ಇಲ್ಲ. ಸ್ವಲ್ಪ ಸ್ವಲ್ಪ ನಾವೇನ್ ಮಾಡೋಣ, ಸ್ವಲ್ಪನೇ ಅಡ್ವಾನ್ಸ್ ಲೆವೆಲ್ ಲೆಟರ್ಸ್ ಬರ್ಲಿಕ್ಕೆ ಪ್ರಯತ್ನ ಮಾಡೋಣ. ಓಕೆ, ಇದಾದ ನಂತರ ರೈಟಿಂಗ್ ನೋಟಿಸ್, ಇವೆಲ್ಲವೂ ಪ್ಲಕಾರ್ಡ್ ಆಗಿರ್ಬೋದು, ಇಮೇಲ್ ಆಗಿರ್ಬೋದು. ಸೊ ಇವುಗಳನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋಣ. ನೋಟಿಸ್ ರೈಟಿಂಗ್ ಆಗಿರ್ಬೋದು, ಪ್ಲಕಾರ್ಡ್ಸ್ ಆಗಿರ್ಬೋದು, ಇಮೇಲ್ ರೈಟಿಂಗ್ ನ ಪ್ರಾಕ್ಟೀಸ್ ಮಾಡೋಣ. ಮೇಕಿಂಗ್ ಎ ಡೈರಿ ಎಂಟ್ರಿ, ಇವೆಲ್ಲವೂ ನ್ಯೂ ಅನ್ಸುತ್ತೆ ಬಹಳಷ್ಟು ಜನ ಟೀಚರ್ಸ್ಗೆ. ಆಲ್ಮೋಸ್ಟ್ ಬರ್ದವ್ರಿಗೆ ಏನ್ ಅನ್ಸಲ್ಲ. ಸೊ ಹೊಸದಾಗಿ ಫಸ್ಟ್ ಟೈಮ್ ಬರೀತಿರುವಂತವ್ರಿಗೆ ನ್ಯೂ ಟಾಪಿಕ್ಸ್ ಅನ್ಸ್ತಾವು. ಸೊ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋಣ ಇವಕ್ಕೆ. ನೆಕ್ಸ್ಟ್ ಏರಿಯಾ 3 ದಲ್ಲೇನೆ ರೈಟಿಂಗ್ ಅಬಿಲಿಟಿ ದಲ್ಲೇನೆ ರೈಟಿಂಗ್ ಲೆಟರ್ ಟು ದಿ ಎಡಿಟರ್ ಆಫ್ ನ್ಯೂಸ್ ಪೇಪರ್ ಆನ್ ಕರೆಂಟ್ ಕಂಟೆಂಪ್ರರಿ ಇಶ್ಯೂಸ್ ಬಗ್ಗೆ ಲೆಟರ್ ಬರೀರಿ. ಸಂಕಲನಕಾರರಿಗೆ ಅಂತ ಕ್ಲಿಯರ್ ಕಟ್ ಆಗಿ ಹೇಳ್ತಿದ್ದಾರೆ, ಇದನ್ನ ಚೆನ್ನಾಗಿ ಪರ್ಫೆಕ್ಟ್ ಮಾಡ್ರಿ. ಓಕೆ, ಆಮೇಲೆ ಇದಾದ ನಂತರ ರೈಟಿಂಗ್ ಡೈಲಾಗ್ ರೈಟಿಂಗ್ ಅಂತ ಕರಿತೇವೆ. ಈಸಿ ಇರುತ್ತೆ ಅದು. ಅದನ್ನ ಕ್ಲೂ ಕೊಡ್ತಿದ್ದಾರೆ ಪಾಪರಿಸ್ಗಳು. ಸೇಕಿಂಗ್ ಅಂಡ್ ಗಿವಿಂಗ್ ಇನ್ಫಾರ್ಮೇಶನ್ ಬಗ್ಗೆ ಡೈಲಾಗ್ ರೈಟಿಂಗ್ ಇರ್ಬೋದು. ಸೊ ಆಸ್ಕಿಂಗ್ ಫಾರ್ ಅಂಡ್ ಗಿವಿಂಗ್ ಡೈರೆಕ್ಷನ್ಸ್ ಬಗ್ಗೆ ಆಗಿರ್ಬೋದು. ಗಿವಿಂಗ್ ಇನ್ಸ್ಟ್ರಕ್ಷನ್ಸ್, ಮೇಕಿಂಗ್ ಅ ರಿಕ್ವೆಸ್ಟ್, ಗಿವಿಂಗ್ ಸಜೆಷನ್ಸ್ ಅಂಡ್ ಅಡ್ವೈಸ್ ಆಗಿರ್ಬೋದು. ಎಕ್ಸ್ಪ್ರೆಸಿಂಗ್ ಕಂಪ್ಯಾರಿಸನ್ ಅಂಡ್ ಕಾಂಟ್ರಾಸ್ಟ್ ಬಗ್ಗೆ ಕಂಪ್ಲೇನಿಂಗ್ ಆಗಿರ್ಬೋದು. ಅಪ್ಲೈಸೈಸಿಂಗ್ ಆಗಿರ್ಬೋದು. ಥ್ಯಾಂಕಿಂಗ್ ಅಂಡ್ ಎಕ್ಸ್ಪ್ರೆಸಿಂಗ್ ಒನ್ಸ್ ಒಪಿನಿಯನ್ ಆಗಿರ್ಬೋದು. ಸೇಮ್ ಇದ್ರ ಬಗ್ಗೆ ಲ್ಯಾಂಗ್ವೇಜ್ ಫಂಕ್ಷನ್ಸ್ ದಲ್ಲೂ ಇದೇ ರೀತಿ ಕೇಳ್ತಾರೆ, ಅದೇ ರೀತಿ ಇಲ್ಲಿ ರೈಟಿಂಗ್. ಸೊ ರೈಟಿಂಗ್ ಡೈಲಾಗ್ ರೈಟಿಂಗ್ ದಲ್ಲೂ ಅದೇ ರೀತಿ ಕೇಳ್ತಾರೆ. ಓಕೆ, ಎಸ್, ಇದಾಗಿತ್ತು ಏರಿಯಾ 1, ಏರಿಯಾ 2, ಏರಿಯಾ 3. ನಾನು ಅದೇ ಹೇಳ್ತಾ ಇದ್ದೀನಿ ಮೈ ಡಿಯರ್ ಟೀಚರ್ಸ್, ಒಂದೇ ಸಲ ಕೂತ್ಕೊಂಡು ಎಲ್ಲಾನು 100% ಪರ್ಫೆಕ್ಟ್ ಮಾಡ್ತೀನಿ ಅಂತ ಅನ್ಕೋಬೇಡ್ರಿ. ಸೊ ಒಂದೊಂದು ಏರಿಯಾನ ಒಂದಿಷ್ಟು ಓದ್ಕೋತ ಬನ್ನಿ, ಒಂದ್ ರೌಂಡ್ ಮುಗಿಸ್ರಿ. ಅದಾದ ನಂತರ ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಎಷ್ಟು ಸಾಧ್ಯನೋ ಅಷ್ಟು ಓದ್ರಿ. ಸೊ ಸೆಕೆಂಡ್ ಟೈಮ್, ಥರ್ಡ್ ಟೈಮ್ ನೀವು ಓದ್ಬೇಕಾದ್ರೆ ಅವಾಗ ಮಾಡುವಂತ ಮೆಥಡ್ ಏನಂದ್ರೆ ಆಡ್ ಆನ್ ಅಂತ ಮೆಥಡ್ ಅಂದ್ರೆ, ಸೊ ಅದಕ್ಕೆ ಆಡ್ ಮಾಡ್ತಾ ಬನ್ನಿ, ಅದಕ್ಕೆ ಅಡ್ವಾನ್ಸ್ ಲೆವೆಲ್ಸ್ ಸೇರಿಸ್ತಾ ಬನ್ನಿ. ಎಕ್ಸ್ಟ್ರಾ ರೀಡಿಂಗ್ ಏನ್ ಮಾಡ್ಬೇಕಂತ ಅದನ್ನ ಓದ್ತಾ ಬನ್ನಿ. ಅದಕ್ಕೆ ನಾವು ಆಡ್ ಆನ್ ಮೆಥಡ್ ಅಂತ ನಾನು ಕರಿತಾ ಇದ್ದೀನಿ. ಸೊ ಅವಾಗ ಮಾಡ್ಬೇಕು. ಸುಮ್ನೆ ಒಂದ್ಸಲ ಓದಿನಿ, ಓಕೆ ಅಷ್ಟೇನೆ ಮುಗಿಸ್ಬೇಡ್ರಿ. ಒಂದ್ ಬುಕ್ ಓದಿ, ಅದಕ್ಕೆ ಮತ್ತೆ ಅಡ್ವಾನ್ಸ್ ಲೆವೆಲ್ ಏನೇನು ಇನ್ಫಾರ್ಮೇಶನ್ ಇದೆ ಅದನ್ನ ಅದಕ್ಕೆ ಸೇರಿಸ್ತಾ ಬನ್ನಿ. ಓಕೆ, ಎಸ್. ಅಂಡ್ ನಾವು ಸೊ ಸಜೆಸ್ಟೆಡ್ ರೆಫರೆನ್ಸ್ ಬುಕ್ಸ್ ನಾವು ನೋಡೋಣ. ಓಕೆ, ಲೆಟ್ ಅಸ್ ಸಿ ಸಜೆಸ್ಟೆಡ್ ರೆಫರೆನ್ಸ್ ಬುಕ್ಸ್. ನಮ್ಮ ಇಂಗ್ಲಿಷ್ ಲ್ಯಾಂಗ್ವೇಜ್ ದಲ್ಲಿ ಕೊಟ್ಟಂತ ಸಜೆಸ್ಟೆಡ್ ರೆಫರೆನ್ಸ್ ಬುಕ್ಸ್ ಏನಂದ್ರೆ, ಸೊ ಟೀಚರ್ಸ್ ಟ್ರಾವೆಲರ್ ಅಂದ್ರೆ ಆಶಾ ಬಿ ಅವರು ಬರೆದಂತದ್ದು. ಓಕೆ, ಇಂಟರ್ಮೀಡಿಯೇಟ್ ಇಂಗ್ಲಿಷ್ ಗ್ರಾಮರ್ ರೇಮಂಡ್ ಮರ್ಫಿ ಅಂಡ್ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿ ಆಫ್ ಪಬ್ಲಿಕೇಶನ್ ಮಾಡಿದ್ದು. ಸೊ ಇವೆಲ್ಲ ಬುಕ್ಸ್ ತೋರಿಸ್ಬೇಕಾಗಿದೆ, ಮತ್ತೆ ಅದು ಆಲ್ಮೋಸ್ಟ್ ಗೊತ್ತಿರುತ್ತೆ ಅಂತ ನಾನು ಸುಮ್ಮನೆ ಆಗಿದ್ದೀನಿ. ಸೊ ನಾನು ಮಾಡ್ಬೇಕಾದಷ್ಟೇ ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅದರಲ್ಲಿ ಟೆಕ್ಸ್ಟ್ ಬುಕ್ಸ್ ರೆಫರೆನ್ಸ್ ಬುಕ್ಸ್ ನ ತೋರಿಸ್ಬೇಕು, ರೇಟ್ ಅನ್ನು ಹೇಳ್ಬೇಕಂತ ಅನ್ಕೊಂಡಿದ್ದೆ. ಸೊ ನೀವು ಗೊತ್ತಿದ್ರೆ ಇವ್ನ ಹೆಸರು ಹಾಕಿದ್ರೆ ನಿಮ್ಗೆ ಸಿಗ್ತಾವ. ಓಕೆ, ಎಸ್. ಆಕ್ಸ್ಫರ್ಡ್ ಫ್ರೇಸರ್ ವರ್ಬ್ಸ್ ಡಿಕ್ಷನರಿ ಆಗಿರ್ಬೋದು, ಇದು ನನಗೆ ಅಲ್ಲಿ ಅಮೆಝಾನ್ ದಲ್ಲಿ ಸಿಕ್ಕಿಲ್ಲ. ಟೀಚರ್ಸ್ ಟ್ರಾವೆಲ್ ಆಗ ಆಶಾ ಬಿ ಅವ್ರು ಬರೆದಿದ್ದು, ಇದೆಲ್ಲ ಸಿಕ್ಕಿಲ್ಲ. ಆಕ್ಸ್ಫರ್ಡ್ ಫ್ರೇಸರ್ ವರ್ಬ್ಸ್ ಡಿಕ್ಷನರಿ ಆಶಾ ಬಿ ಅವ್ರು ಬರೆದಿದ್ದು, ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪಬ್ಲಿಕೇಶನ್ಸ್ ಮಾಡಿದ್ದು. ಇಂಗ್ಲಿಷ್ ಇಡಿಯಮ್ಸ್ ಇನ್ ಯೂಸ್ ಮೈಕಲ್ ಮೆಕಾರ್ಟಿನಿ ಬರೆದಿದ್ದು, ಫೆಲಿಸಿಟಿ ಹೋಟೆಲ್ ಅವರು ಪಬ್ಲಿಕೇಶನ್ಸ್. ಆಕ್ಸ್ಫರ್ಡ್ ಪೇಪರ್ ಬ್ಯಾಕ್ ಟ್ರೆಸರಸ್ ಅಂತ ಇದನ್ನು ಅವೈಲಬಲ್ ಸಿಗ್ತಿದ್ದಿಲ್ಲ, ನಾನು ನೋಡ್ಕ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪಬ್ಲಿಕೇಶನ್ ಮಾಡಿದ್ದು. ಓಕೆ, and next practical English uses my favorite one of my favorite books ಅಂತ ನಾನು ಕರಿತೀನಿ ಇದಕ್ಕೆ. ಮೈಕಲ್ ಸ್ವಾನ್ ಅವರು ಬರೆದಂತದ್ದು, ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅವರು ಪಬ್ಲಿಕೇಶನ್ ಮಾಡಿದ್ದು. ಬಹಳಷ್ಟು ನನ್ನ ಡೌಟ್ಸ್ ಅನ್ನು ಕ್ಲಿಯರ್ ಮಾಡುವಂತ ಬುಕ್ ಇದು, ಮೈಕಲ್ ಸ್ವಾನ್ ಅವರು ಬರೆದಂತ ಪ್ರಾಕ್ಟಿಕಲ್ ಇಂಗ್ಲಿಷ್ ಯೂಸಸ್. ಓಕೆ, ನೆಕ್ಸ್ಟ್ ಲಾಂಗ್ ಮನ್ ಎಸೆನ್ಷಿಯಲ್ ಆಕ್ಟಿವೇಟರ್ ಬುಕ್ ಬ್ಯೂಟಿಫುಲ್ ಇದೆ, ಲಾಂಗ್ ಮನ್ ಅವರು ಬರೆದಂತದ್ದು. ಸೊ ಎಂಡ್ ಯುವರ್ ಗ್ರಾಮರ್ ಎಚ್.ಎಸ್. ಭಾಟಿ ಅವರು ಬರೆದದ್ದು, ರೀಟಾ ಶರ್ಮಾ ಮತ್ತು ವಿಮಲಾ ಕೌಲ್ ಅವರು ಡಿ.ಎಸ್. ಪಬ್ಲಿಷರ್ಸ್. ಆಕ್ಸ್ಫರ್ಡ್ ಅಡ್ವಾನ್ಸ್ ಲರ್ನರ್ ಡಿಕ್ಷನರಿ ಸಿಗುತ್ತೆ, ಆಲ್ಮೋಸ್ಟ್ ರೆಫರ್ ಮಾಡ್ತಿರ್ತೀರಿ. ಅಂಡ್ ವರ್ಕ್ ಬುಕ್ ಅಂಡ್ ಟೆಕ್ಸ್ಟ್ ಬುಕ್ಸ್ ಅವರು ಯಾರು ಪಬ್ಲಿಕೇಶನ್ ಮಾಡಿದ್ರು, ನಮ್ಮ KTBS ಮತ್ತು NCERT ದವರು ಪಬ್ಲಿಕೇಶನ್ ಮಾಡಿದಂಥದ್ದು. ನಮ್ದು SSLC ಮತ್ತು PUC ಬುಕ್ಸ್ ಗಳನ್ನ ರೆಫರ್ ಮಾಡಬೇಕಾಗತ್ತ, ಟೆಕ್ಸ್ಟ್ ಬುಕ್ಸ್ ಗಳನ್ನ ಮತ್ತು ಜೊತೆಗೆ ವರ್ಕ್ ಬುಕ್. ಇದಾದ ನಂತರ ಆಕ್ಸ್ಫರ್ಡ್ ಎಸೆನ್ಷಿಯಲ್ ಗ್ರಾಮರ್ ಸಂಗೀತಾ ಸೇನ್ ಅವ್ರು ಬರೆದಂತದ್ದು. ಆಮೇಲೆ ಆರ್ಟಿಕುಲೇಷನ್ ವರ್ಕ್ ಬುಕ್ ಅವರು PU ಬೋರ್ಡ್ ಅವ್ರು ಬಿಟ್ಟಂತದ್ದು, PUC ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಬುಕ್ಸ್ ಜೊತೆಗೆ ಕೊಡ್ತಾರೆ ವರ್ಕ್ ಬುಕ್ ಅವರಿಗೆ. ಅದನ್ನು ಕೂಡ ನೀವು ರೆಫರೆನ್ಸ್ ಆಗಿ ಯೂಸ್ ಮಾಡ್ಬೇಕಾಗುತ್ತೆ. ಇನ್ನು ಗ್ರಾಮರ್ ಯೂಸೇಜ್ ಬುಕ್ಸ್ ಅಂತ ರೆನೆನ್ ಮಾರ್ಟಿನ್ ಅವ್ರು ಬರೆದಂತು, ಮೈಕಲ್ ಸ್ವಾಲನ್ ಆಗಿರ್ಬೋದು, ಥಾಮ್ಸನ್ ಮಾರ್ಟಿನೆಸ್ ಆಗಿರ್ಬೋದು. ಓಕೆ,
ಡಿ.ಎಡ್ ಅಂಡ್ ಬಿ.ಎಡ್ ಕೋರ್ಸ್ ಮೆಟೀರಿಯಲ್ಸ್ ನೀವು ರೆಫರ್ ಮಾಡಬೇಕಾಗತ್ತ ಅಥೆಂಟಿಕ್ ಇದ್ದು ತಾನೆ. ಆ್ಯಂಡ್ ಇಂಟ್ರೊಡಕ್ಷನ್ ಟು ಇಂಗ್ಲಿಷ್ ಟೀಚಿಂಗ್ ಅಂತ ಬ್ರೇಸ್ಲಿನ್ ಅವ್ರು ಬರೆದಂಥದ್ದು. ಇದರ ಜೊತೆಗೆ ಮಾಡಿ ಸ್ಟೂಡೆಂಟ್ಸ್ ಟೀಚರ್ಸ್ ಬುಕ್ಸ್ ಆನ್ ಇಂಗ್ಲಿಷ್ ಟೀಚಿಂಗ್ ಆರ್ ಲರ್ನಿಂಗ್ ಮೆಥಡಾಲಜಿಗೆ ಸಂಬಂಧಪಟ್ಟಂತ ಬುಕ್ ಇದನ್ನ ಬುಕ್ಸ್ ಆನ್ ನೀವು ರೆಫರ್ ಮಾಡಬೇಕಾ? ಓಕೆ. ಬುಕ್ಸ್ ಆನ್ ಇಂಗ್ಲಿಷ್ ಟೀಚಿಂಗ್ ಆರ್ ಲರ್ನಿಂಗ್ ಮೆಥಡಾಲಜಿ ಸಂಬಂಧಪಟ್ಟಂಥದ್ದು ಡಿಕ್ಷನರಿ ರೆಫರೆನ್ಸ್ ಮಾಡಬೇಕಾಗ್ತಾ ಇಂಗ್ಲಿಷ್ NCERT ದವರು ಆಗಿರ್ಬೋದು, ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಿದ್ಯಾಲಯ ಬ್ರಿಡ್ಜ್ ಕೋರ್ಸ್ ಅವ್ರನ್ನ ಸೊ ಅವನು ರೆಫರ್ ಮಾಡ್ಬೇಕಾಗ್ತಾ. ಆಮೇಲೆ ಇಂಟರಾಕ್ಟ್ ಇನ್ ಇಂಗ್ಲಿಷ್ ಅಂತ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್ ಅವ್ರು ಬಿಟ್ಟಂತದ್ದು, CBSE ಬೋರ್ಡ್ ಅವ್ರು ಬಿಟ್ಟಂತ ರೆಫರೆನ್ಸ್ ಬುಕ್. ಅಂಡ್ ಡೆವಲಪಿಂಗ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಅಂತ ಹೇಳಿ SS ಸೂದ್ ಅವರು, ಮಿತಾ ಬೋಸ್ ಅವರು, ಮನೋಹರ್ ಅವರು ಬರೆದಂತದ್ದು. ಓಕೆ, ಲ್ಯಾಂಗ್ವೇಜ್ ಸ್ಕಿಲ್ಸ್ಗೆ ಸಂಬಂಧಪಟ್ಟ ಬುಕ್. ಇನ್ LT ವರ್ಡ್ ಅಂತ ಬರ್ಡ್ಸ್ ಐ ಇಸ್ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಗ್ಲಿಷ್ ಅವ್ರು ಬಿಟ್ಟದ್ದು, ಸೌತ್ ಇಂಡಿಯಾ, ನಮ್ದು ಬೆಂಗಳೂರಲ್ಲಿ ಇರುವಂತ ಇನ್ಸ್ಟಿಟ್ಯೂಟ್, ಅದ್ಭುತ RI ಅಂತ ಕರಿತೀವಿ. ಸೊ ಇದಾದ ಜೊತೆಗೆ ರೀಡಿಂಗ್ ಸೆಕೆಂಡ್ ಲ್ಯಾಂಗ್ವೇಜ್ ನ ಓದ್ಬೇಕಾಗತ್ತ ಮ್ಯಾನ್ಯುವಲ್ ಸೆಕೆಂಡ್ ಲ್ಯಾಂಗ್ವೇಜ್ ಮ್ಯಾನ್ಯುವಲ್ ಸ್ಟೂಡೆಂಟ್ ಗೈಡ್ ಅಂತ KR ನಾರಾಯಣ ಸ್ವಾಮಿ ಅವರು ಬರೆದಂಥದ್ದು, RI ಸೌತ್ ಇಂಡಿಯಾ, ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಗ್ಲಿಷ್ ಸೌತ್ ಇಂಡಿಯಾ. ಇದರ ಜೊತೆಗೆ ದ ಇಂಗ್ಲಿಷ್ ಕ್ಲಾಸ್ ರೂಮ್ ಮ್ಯಾನ್ಯುವಲ್ ಜರ್ನಲ್ ರೀಜನಲ್ ಇನ್ಸ್ಟಿಟ್ಯೂಟ್ RI ದವರು ಪಬ್ಲಿಕೇಶನ್ ಮಾಡಿದಂಥವ್ರು. ಓಕೆ, ಕೊನೆಯದಾಗಿ ಕ್ಲಾಸ್ ಬುಕ್ಸ್ ಟೆಕ್ಸ್ಟ್ ಬುಕ್ಸ್ ನಾವು ಫಸ್ಟ್ ಟು ಕ್ಲಾಸ್ 12 ಇಂಗ್ಲಿಷ್ ಟೆಕ್ಸ್ಟ್ ಬುಕ್ಸ್ ನ ಸ್ಟೇಟ್ ಆಗಿರ್ಬೋದು ಮತ್ತು NCERT ದವರು ಕರಿಕ್ಯುಲಮ್ ಬಿಟ್ಟಂತ ಎಲ್ಲ ಪುಸ್ತಕಗಳನ್ನ ಓದ್ರಿ. ನಾನು ಬಾಕ್ಸ್ ಅಲ್ಲಿ ಹೇಳ್ತಿರ್ತೀನಿ, LKG UKG ಬುಕ್ಸ್ ಹಿಡ್ಕೊಂಡು ಓದ್ಬೇಕು ಅಂತ ನಾನು ಹೇಳ್ತಿದ್ದೀನಿ. ಯಾಕಂದ್ರೆ ಅದು ಓದಿದ್ರೆ ನಿಮಗೆ ಗೊತ್ತಾಗುತ್ತೆ ಮಾಡಿ ಫ್ರೆಂಡ್ಸ್. ಫಸ್ಟ್ ಹಿಡ್ಕೊಂಡು 12th ವರೆಗಿನು ಎಲ್ಲಾ ಟೆಕ್ಸ್ಟ್ ಬುಕ್ಸ್ ನ ಓದ್ರಿ. ಬರೀ ಬುಕ್ಸ್ ಅಲ್ಲ, ಅದ್ರ ಜೊತೆಗೆ ಏನ್ ಎಕ್ಸ್ಟ್ರಾ ರೀಡಿಂಗ್ ಅಂತ ಕೊಟ್ಟಿರ್ತಾರ, ಅದ್ರ ಜೊತೆಗೆ ಏನು ಆಫ್ಟರ್ ಲೆಸನ್ ಆಫ್ಟರ್ ಟೆಕ್ಸ್ಟ್ ಆದ ನಂತರ ಏನ್ ಕೊಟ್ಟಿರ್ತಾರ ವರ್ಕ್ಸ್ ಅವೆಲ್ಲ V1 V2 V3 ಅಂತ ಕೊಟ್ಟಿರ್ತಾರ ನೋಡ್ರಿ. ಸೊ ಅದನ್ನ ಓದ್ಬೇಕಾದ್ರೆ ಬಹಳ ಯೂಸ್ಫುಲ್ ಆಗುತ್ತೆ, ಓದಿದ್ರೆ ಗೊತ್ತಾಗುತ್ತೆ. ಓಕೆ, ಎಸ್, ಇಷ್ಟೆಲ್ಲನೂ ಓದ್ಬೇಕಾದ ನಾನು ಅದಕ್ಕೆ ಹೇಳ್ತಿದ್ದೀನಿ, ಯಾವುದೇ ಗೂಗಲ್ಸ್ ದಲ್ಲಿ ಸರ್ಚ್ ಮಾಡಿದಂತದ್ದನ್ನ ರೆಫರೆನ್ಸ್ ಆಗಿ ಕೊಡುವಂತಿಲ್ಲ. ನಮ್ದಲ್ಲಿ ಇಟ್ಕೊಂಡು ನೀವು ಏನಾದ್ರು ನಾಳೆ ಕ್ವಶನ್ಸ್ ಅಲ್ಲಿ ಏನಾದ್ರು ನಿಮಗೆ ಇಲ್ಲ ನಾವು ಇದೇ ಕರೆಕ್ಟ್ ಇತ್ತು ಆನ್ಸರ್ ಅಂತ ಹೇಳ್ಬೇಕಾದ್ರೆ ರೆಫರ್ ಆಗಿ ಕೊಡ್ಬೇಕಲ್ಲ. ರೆಫರೆನ್ಸ್ ಆಗಿ ಕೊಡ್ಬೇಕಾದ್ರೆ ಇವೆಲ್ಲ ಅಥೆಂಟಿಕ್ ಬುಕ್ಸ್ ಗಳನ್ನ ರೆಫರೆನ್ಸ್ ಆಗಿ ಕೊಡಬಹುದು. ಬೈ ಚಾನ್ಸ್ ಏನಾದ್ರು ಇಲ್ಲಿ ಆ ಪಾಯಿಂಟ್ ಇದ್ದು ನೀವು ಹೇಳಿದ್ರೆ ಸರಿ ಇದ್ರೆ ಮುಗಿದೋಯ್ತು, ನಿಮಗೆ 1 ಮಾರ್ಕ್ಸ್ ಸಿಗ್ತದೆ, ಅಂತದೊಂದು ಅಚೀವ್ ಆಗತ್ತೆ. ಓಕೆ, ಇಲ್ಲ ಸರ್ ನಾನು ಗೂಗಲ್ ನಲ್ಲಿ ಹುಡ್ಕೊಂಡಿದ್ದೀನಿ, ಸೊ ವಿಕಿಪೀಡಿಯಾ, ಎನ್ಸೈಕ್ಲೋಪೀಡಿಯಾ, ಕಲಮೆ ಇಂಥವೆಲ್ಲಾನು ರೆಫರೆನ್ಸ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ ನೋಡ್ರಿ. ಓಕೆ, ಸೊ ಆದಷ್ಟು ಅಥೆಂಟಿಕ್ ಇದ್ದದನ್ನೇ ರೆಫರೆನ್ಸ್ ಆಗಿ ಮಾಡ್ಕೊಳ್ರಿ, ನಮಗೆ ಯೂಸ್ ಆಗತ್ತೆ ಮುಂದೆ ಏನಾದ್ರು, ಮತ್ತೆ ಅಥೆಂಟಿಕ್ ಆನ್ಸರ್ಸ್ ಆಗ್ತಾವಲ್ಲ. ಓಕೆ, ಎಸ್, ಇದಾಗಿತ್ತು ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ GPS ಸಿಲೆಬಸ್ ಅಂಡ್ ರೆಫರೆನ್ಸ್ ಬುಕ್ಸ್. ಓಕೆ, ಸೊ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ನಾನು ಮತ್ತೆ ಹೇಳ್ತೀನಿ ಮಾಡಿ ಟೀಚರ್ಸ್ ಅಂಡ್ ಫ್ರೆಂಡ್ಸ್. ಸೊ ಅಕಾರ್ಡಿಂಗ್ ಟು ಸಿಲೆಬಸ್ ವೈಸ್ ಸ್ಟಡಿ ಮಾಡ್ರಿ. ಎಲ್ಲಾನು ಒಂದೇ ಸಲ ಮುಗಿಸ್ತೀನಿ ಅಂತ ಕೂತ್ಕೋಬೇಡ್ರಿ. ಸ್ಟೆಪ್ ಬೈ ಸ್ಟೆಪ್ ಮೆಥಡ್ ನ ಅಪ್ಲೈ ಮಾಡ್ರಿ. ಒಂದು ರೌಂಡ್ ಒಂದೊಂದು ಬುಕ್ಸ್ ಮುಗಿಸ್ತಾ ಬನ್ನಿ. ಓಕೆ, ಒಂದು ಬುಕ್ ಹಿಡಿದ್ರಂದ್ರೆ ಒಂದು ರೌಂಡ್ ಮುಗಿಸ್ರಿ. ಸೊ ಆ ಸಿಲೆಬಸ್ ವೈಸ್ ಸಿಗ್ಲಿಲ್ಲ ಅಂದ್ರೂ ಸರ್ಚ್ ಮಾಡಿ ಆ ಸಿಲೆಬಸ್ ನ ಮುಗಿಸ್ರಿ. ಬರೇ ಸ್ಕಿಪ್ ಮಾಡಿ ಹೋಗ್ಬೇಡ್ರಿ. ಅಂದ್ರೆ ಯಾವ್ದೋ ಒಂದು ಟಾಪಿಕ್ ಸಿಲೆಬಸ್ ಸ್ಟಡಿ ಮೆಟೀರಿಯಲ್ ಸಿಗ್ತಿದ್ರೆ ಸ್ಕಿಪ್ ಮಾಡಿ ಮಾತ್ರ ಮುಂದೆ ಹೋದ್ರೆ ಅಂತ ಅನ್ಕೋಬೇಡ್ರಿ. ಅದನ್ನ ಕಂಟೆಂಟ್ ಅನ್ನು ತಗೊಂಡು ಚೆನ್ನಾಗಿ ಸ್ಟಡಿ ಮಾಡಿ ಮುಗಿಸ್ರಿ. ಓಕೆ, ಈ ಮೆಥಡ್ ಫಾಲೋ ಮಾಡಿ ಮತ್ತು ಸ್ಟಡಿ ಕಾನ್ಸ್ಟೆಂಟ್ ಕಂಟಿನ್ಯೂಸ್ ಆಗಿರ್ತಾ ಇರಬೇಕು. ಓಕೆ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ರಿ, ಕಂಟಿನ್ಯೂಸ್ ಆಗಿ ಓದ್ತಾ ಬನ್ನಿ. ಈ ರೀತಿ ಮಾಡೋ ಮೂಲಕ ಡೆಫಿನೆಟ್ಲಿ ವಿಲ್ ರೀಚ್ ಯುವರ್ ಗೋಲ್. ಓಕೆ, ಎಸ್. ಸೊ ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ಈ ನಮ್ಮ ವಿಡಿಯೋ ನಮ್ಮ ಪ್ರತಿಯೊಂದು ಸ್ಟೋದಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಆಗ್ರಿ. ನೋಟಿಫಿಕೇಶನ್ ಆಲ್ ಬೆಲ್ ಮೇಲೆ ಕ್ಲಿಕ್ ಮಾಡ್ರಿ, ಯಾಕಂದ್ರೆ ನಾನು ಯಾವಾಗಲೇ ಯಾವುದೇ ವಿಡಿಯೋ ಮಾಡಲು ಆಟೋಮೆಟಿಕ್ ತಗ್ತಾ ಇರ್ತವೆ ನೋಟಿಫಿಕೇಶನ್ ಮೂಲಕ. ಇವೆಲ್ಲ ಫ್ರೀ ರೀ. ಓಕೆ, ಸೊ ನನ್ನ ನಂಬರ್ ಕೂಡ ಪಡ್ಕೋಬಹುದು, ಜಾಯಿನ್ ಆಗೋದ್ರ ಮೂಲಕ ನನ್ನ ಚಾನಲ್ ಕೂಡ ಸಪೋರ್ಟ್ ಮಾಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.